ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯಾ ವ್ಲಾಗ್ಸ್ ಇನ್ ಕನ್ನಡ. ಸೊ ನಿಮಗೆ ತಮ್ನೈಲ್ ನೋಡಿದ್ರೇನೆ ಗೊತ್ತಾಗಿರುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಾನಂತೂ ಕ್ರಿಸ್ಟಿಯನ್ಸ್ ಮ್ಯಾರೇಜ್ಗೆ ಅಟೆಂಡ್ ಆಗಿರೋದು. ರಿಯಲಿ ಹೇಳಬೇಕು ಅಂದ್ರೆ ಬಿಫೋರ್ ಅಟೆಂಡಿಂಗ್ ನನಗಂತೂ ಒಂಥರ ಎಕ್ಸೈಟ್ಮೆಂಟ್ ಇತ್ತು. ಅಂದ್ರೆ ಫಸ್ಟ್ ಟೈಮ್ ನಾನು ಕ್ರಿಸ್ಟಿಯನ್ಸ್ ಮ್ಯಾರೇಜ್ಗೆ ಹೋಗ್ತಾ ಇದ್ದೀನಿ ಅಂತ. ನಮ್ಮ ಹಸ್ಬೆಂಡ್ ಒಂದು 2 hours ಬ್ಯಾಕ್ ಹೇಳಿದ್ರು, ಬೇಗ ರೆಡಿಯಾಗಿ ಒಂದು ಮದುವೆ ಇದೆ ಹೋಗೋಣ ಅಂತ ಹೇಳಿ, ಚರ್ಚಲ್ಲಿ ಅಂತ. ನಾನು ಚರ್ಚಲ್ಲಿ ಅಂದರೆ ಯಾವತ್ತೂ ಅಟೆಂಡ್ ಆಗಿಲ್ವಲ್ಲ, ಹೋಗೋದಾ ಬೇಡವಾ ಅಂತ ಹೇಳಿ ಯೋಚನೆ ಮಾಡಿದೆ. ಬಟ್ ಇದು ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳಿಬಿಟ್ಟು ಬಂದೆ. ಸಾರಿ, ಇದು ಮದುವೆ ಅಲ್ಲ, ರಿಸೆಪ್ಷನ್ ಅಲ್ವಾ. ಸೊ ರಿಸೆಪ್ಷನ್ ಯಾರ್ದು ಅಂತ ಕೇಳಿದ್ರೆ ನಮ್ಮ ಹಸ್ಬೆಂಡ್ಗೆ ಗೊತ್ತಿರೋರ್ದು ಮಗಳದು. ಲೈಕ್ ಅವರು ಒಂಥರ ಕಸ್ಟಮರ್ ಅಂತಲೇ ಹೇಳ್ಬೋದು. ಸೊ ಅವರು ಹಂಗೆ ಕ್ಲೋಸ್ ಆಗಿದ್ದಾರೆ. ಬನ್ನಿ ನಮ್ಮ ಮಗಳು ಮದುವೆ ಅಂತ ಇನ್ವೈಟ್ ಮಾಡಿದ್ರಂತೆ, ಅದಕ್ಕೋಸ್ಕರ ನಾವಂತೂ ಬಂದಿದ್ದೀವಿ. ಇನ್ನು ಇಲ್ಲಿ ಬಂದಮೇಲೆ ಏನಂತ ಡಿಫ್ರೆನ್ಸ್ ಅಂತ ಅನಿಸ್ಲಿಲ್ಲ ನನಗೆ. ಲೈಕ್ ರಿಸೆಪ್ಷನ್ ಮೀನ್ಸ್ ಆಲ್ಮೋಸ್ಟ್ ಎಲ್ಲದರಲ್ಲಿ ಸೇಮೇ ಇರುತ್ತೆ. ಮೇ ಬಿ ಮದುವೆ ಮಾತ್ರ ಚೇಂಜ್ ಇರುತ್ತಲ್ವ. ಲೈಕ್ ಕ್ರಿಸ್ಟಿಯನ್ಸ್ ಮದುವೆ ಅಂದ್ರೇ ಚರ್ಚಲ್ಲಿ ಇರುತ್ತೆ, ಬಟ್ ಅದು ನೋಡಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಈ ರಿಸೆಪ್ಷನ್ ಏನಂತ ಚೇಂಜ್ ಅನಿಸ್ಲಿಲ್ಲ. ಬಟ್ ಓಕೆ, ರಿಯಲಿ ಸೂಪರ್ ಆಗಿದೆ. ಎಂಟ್ರೆನ್ಸಲ್ಲೆಲ್ಲ ಒಂದು ಸೈಡ್ ಜ್ಯೂಸಸ್ ಎಲ್ಲ ಇಟ್ಟಿದ್ರು, ಇನ್ನೊಂದು ಕಡೆ ಇಲ್ಲಿ ಬ್ಲ್ಯಾಕ್ ಟೀ ಎಲ್ಲ ಇಟ್ಟಿದ್ದಾರೆ. ನೋಡಿ, ಸ್ಟವ್ ಎಲ್ಲ ಹಚ್ಬಿಟ್ಟು ಇಟ್ಟಿದ್ದಾರೆ. ಯಾರಿಗ ಬಿಸಿ ಬಿಸಿ ಬೇಕಂದರೆ ಆವಾಗ ತಾನೇ ಆ ಬ್ಲ್ಯಾಕ್ ಟೀ ಲೆಮನ್ ಟೀ ಎಲ್ಲ ಕೂಡ ಇಟ್ಟಿದ್ದಾರೆ, ಬೇಕಂದರೆ ಕುಡಿಬೋದು. ಇನ್ನೊಂದು ಕಡೆ ಜ್ಯೂಸು, ಒಂದು ಕಡೆ ಬ್ಲ್ಯಾಕ್ ಟೀ ಲೆಮನ್ ಟೀ. ಇನ್ನು ಒಳಗಡೆ ಅಂತೂ ಎಂಟ್ರಿ ಆಗೋಣ. ಹೋಗಿ ಫಸ್ಟ್ ಹುಡುಗಿನ ಮಾತಾಡಿಸ್ಕೊಂಡು ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ಬರಬೇಕಲ್ಲ, ಅದಕ್ಕೋಸ್ಕರ ಇನ್ನು ಒಳಗಡೆ ಬಂದ್ವಿ. ನವೇ ಡೇಸ್ ಈ ರಿಸೆಪ್ಷನ್ಗೆಲ್ಲ ಅಂತೂ ದೊಡ್ಡ ಕಿವ್ವೇ ಇರುತ್ತಲ್ಲ, ಕಿವ್ವಲ್ಲೇ ಹೋಗಬೇಕು, ಫ್ಯಾಮ್ಲಿ ಎಲ್ಲ. ಇನ್ನು ನಾವಂತೂ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಆಗಲ್ಲ, ಕ್ಯೂ ಇನ್ನೂ ದೊಡ್ಡದಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಎದ್ದುಬಿಟ್ಟು ಕ್ಯೂವಲ್ಲಿ ನಾವು ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು. ಫೈನಲಿ ನಮ್ಮ ಟರ್ನ್ ಬಂದಮೇಲೆ ಅವ್ರಿಗೆಲ್ಲ ವಿಶ್ ಮಾಡಿ ಒಂದು ಫೋಟೋನ ತೆಗೆಸ್ಕೊಂಡು ಆಚೆ ಅಂತೂ ಬಂದ್ವಿ. ಸೊ ನೀವು ಯಾರಾದರೂ ಕ್ರಿಸ್ಟಿಯನ್ಸ್ ಮದುವೆಗೆ ಅಟೆಂಡ್ ಆಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮಾಡಿ. ನಾನಂತೂ ಕ್ರಿಸ್ಟಿಯನ್ಸ್ ಮ್ಯಾರೇಜ್ಗಾಗಲಿ ಮುಸ್ಲಿಮ್ಸ್ ಮ್ಯಾರೇಜ್ಗೆ ಎಲ್ಲಿ ಅಟೆಂಡೇ ಆಗಿಲ್ಲ ಫ್ರೆಂಡ್ಸ್. ಇದು ಫಸ್ಟ್ ಟೈಮ್ ರಿಸೆಪ್ಷನ್ಗೆ ಬಂದಿರೋದು. ಬಟ್ ಇದು ಒಂಥರ ನಾನು ಕ್ರಿಸ್ಟಿಯನ್ಸ್ ಮ್ಯಾರೇಜ್ಗೆ ಅಟೆಂಡ್ ಆಗಿದ್ದೀನಿ ಅನ್ನೋ ಫೀಲ್ ಏನು ಬರಲಿಲ್ಲ. ಯಾಕಂದರೆ ರಿಸೆಪ್ಷನ್ ಮೀನ್ಸ್ ಎಲ್ಲದರಲ್ಲಿ ಸೇಮ್ ಇರುತ್ತಲ್ವ, ಹಾಗೆ. ಆ್ಯಂಡ್ ಚರ್ಚಲ್ಲಿ ಮದುವೆ ನೋಡಬೇಕಿತ್ತು. ಇನ್ನು ನಮ್ಮ ಹಸ್ಬೆಂಡ್ ಇಲ್ಲ, ಬರೋಕ್ಕಾಗಲ್ಲ, ಸಂಡೇ ಎಲ್ಲ ಬ್ಯುಸಿ ಇರ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಬೇಡ ಅಂದರು. ನೋಡಿ, ಅವ್ರು ಎಷ್ಟು ಸಿಂಪಲಾಗಿ ರೆಡಿ ಆಗಿದ್ದಾರೆ ಅಂದರೆ ಅಷ್ಟು ಸಿಂಪಲಾಗಿ ರೆಡಿ ಆಗಿದ್ದಾರೆ ಫ್ರೆಂಡ್ಸ್. ಅಂದರೆ ಈಗ ನಮ್ಮದ್ರಲ್ಲಿ ರಿಸೆಪ್ಷನ್ ಅಂದರೆ ಫುಲ್ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು ಎಲ್ಲ. ಸೊ ಅವರು ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಒಂದು ಚಿಕ್ಕದೊಂದು ಚೈನ್ ಹಾಕಿದ್ದಾರೆ, ಮತ್ತು ಇಯರಿಂಗ್ಸ್ ಒಂದು ಹಾಕಿದ್ದಾರೆ. ಬಿಟ್ಟರೆ ಬೈತಲೆ ಬೊಟ್ಟು, ಬ್ಯಾಂಗಿಲ್ಸ್ ಆಗಿರ್ಬೋದು, ಏನೇನು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ವೆರಿ ಸಿಂಪಲಾಗಿದ್ದಾರೆ ಇಬ್ಬರು ಕೂಡ. ಅಂದರೆ ಈ ಕ್ರಿಸ್ಟಿಯನ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಂಪಲಾಗೆ ಮಾಡ್ಕೊತಾರಲ್ವ, ಹಾಗೆ. ಸ್ವಲ್ಪ ಜನ ಮಾತ್ರ ಅವ್ರ ಡ್ರೆಸ್ ಮಾತ್ರನೇ ಗ್ರ್ಯಾಂಡಾಗಿರುತ್ತೆ, ಬಿಟ್ಟರೆ ಅಂಥ ಜ್ಯುವೆಲ್ರಿ ಈಗ ನಮ್ಮ ಹಿಂದೂಸಲ್ಲಿ ಹಾಕ್ಕೊಳ್ಳೋ ಥರ ಏನು ಆ ರೇಂಜಿಗೆಲ್ಲ ಹಾಕ್ಕೊಳ್ಳೋದು ಇಲ್ಲ. ಮತ್ತು ಅಲ್ಲಿ ಬಂದಿರೋರು ಎಷ್ಟೊಂದು ಜನ ಹಿಂದೂಸು ಬಂದಿದ್ದಾರೆ ಮತ್ತು ಕ್ರಿಸ್ಟಿಯನ್ಸು ಇದ್ದಾರೆ. ಬಟ್ ಹಿಂದೂಸ್ನ ಫೈಂಡ್ ಔಟ್ ಮಾಡ್ಬೋದಲ್ವ, ಅವರೆಲ್ಲ ಜ್ಯುವೆಲ್ರಿ ಹಾಕ್ಕೊಂಡು ಹೂವು ಎಲ್ಲ ಮುಡ್ಕೊಂಡು ಆ ಥರ. ಕ್ರಿಸ್ಟಿಯನ್ಸ್ ಮಾತ್ರ ಅದೆಲ್ಲ ಹಾಕ್ಕೊಳ್ಳೋದೇ ಇಲ್ವಲ್ಲ, ತುಂಬ ವೆರಿ ಸಿಂಪಲಾಗಿ ಬಂದಿರ್ತಾರೆ. ಬಟ್ ಇನ್ನು ಫೈನಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ನಾನಂತೂ ಇಲ್ಲಿ ವೆಜ್ ಕೌಂಟರ್ ಮತ್ತು ನಾನ್ ವೆಜ್ ಕೌಂಟರ್ ಎಲ್ಲ ಇತ್ತು, ಇಲ್ಲಿ ಬಂದ್ವಿ. ಸೊ ನಮಗೆಲ್ಲ ಏನೇನು ಬೇಕೋ ಅದೆಲ್ಲ ತೊಗೋಬೋದು. ಒಂದು ಕಡೆ ವೆಜ್ ಇತ್ತು, 2 ಕಡೆ ನಾನ್ ವೆಜ್ನ ಇಟ್ಟಿದ್ರು. ನೋಡಿ, ಈ ಕಡೆ ಇಟ್ಟಿದ್ದಾರೆ, ಈ ಕಡೆ ಒಂದು 3-4 ಕಡೆ ಇಟ್ಟಿದ್ದಾರೆ. ಅದರಲ್ಲಿ ಒಂದು ಸೈಡ್ ಫುಲ್ಲು ವೆಜ್ಜು, 2 ಸೈಡು ನಾನ್ ವೆಜ್ ಇಟ್ಟಿದ್ದಾರೆ. ನಾನ್ ವೆಜ್ ಸ್ವಲ್ಪ ಜಾಸ್ತಿ ತಿಂತಾರೆ ಅಂತ ಹೇಳಿಬಿಟ್ಟು. ಮತ್ತು ಇನ್ನೊಂದು ಸೈಡು ವೆಜ್ಜಲ್ಲೇ ಲೈಕ್ ವೆಜಿಟೇಬಲ್ಸು, ಫ್ರೂಟ್ಸು ಆ ಥರ ಎಲ್ಲ ಇಟ್ಟಿರ್ತಲ್ವ. ನೋಡಿ, ಇದೆಲ್ಲ ಕೂಡ ವೆಜ್ ಐಟಮ್ಸೇ. ಇದರಲ್ಲಿ ಡಿಫ್ರೆಂಟ್ ಆಗಿದೆ. ಅನ್ನ, ತಿಳಿ ಸಾಂಬಾರು, ಮಜ್ಜಿಗೆ ಸಾರು, ಮತ್ತು ಪಾಸ್ತಾ, ಸೊ ವೆಜಿಟೇಬಲ್ ಫ್ರೈಡ್ ರೈಸ್, ಸೊ ಆ ಥರ ಎಲ್ಲ ಕೂಡ ಇಲ್ಲಿ ಇಟ್ಟಿರ್ತಾರೆ. ಕರ್ಡ್ ರೈಸು, ನೋಡಿ ವೆಜಿಟೇಬಲ್ಸ್ ಇದೆಲ್ಲ, ಕ್ಯಾರೆಟು, ಬೀಟ್ರೂಟು, ಇದೊಂಥರ ಡೆಕರ್ ಮಾಡಿ ಚೆನ್ನಾಗಿ ಇಟ್ಟಿದ್ದಾರೆ. ರಿಯಲಿ ಸಖತ್ ಇಷ್ಟ ಆಯಿತು. ಇನ್ನೆಲ್ಲರೂ ಕೂಡ ಊಟ ಮಾಡಿಕೊಂಡು ಫೈನಲಿ ಡೆಸರ್ಟ್ಸ್ಗೆ ಬಂದ್ವಿ. ಡೆಸರ್ಟಲ್ಲಿ ನಮಗೆ ಫ್ರೂಟ್ಸು, ಪೈನಾಪಲು, ವಾಟರ್ ಮಿಲನು ಮತ್ತು ಪಪ್ಪಾಯ, ಇದೊಂದು ಕ್ಯಾರೆಟ್ ಹಲ್ವಾ, ಹಾಗೆ ಐಸ್ ಕ್ರೀಮ್ ಮತ್ತು ಕೇಕ್ನ ಇಟ್ಟಿದ್ರು. ನಮ್ಮ ಮಕ್ಕಳಂತೂ 1-2 ಸತಿ ಹಾಕಿಸ್ಕೊಂಡು ತಿಂದರು ಐಸ್ ಕ್ರೀಮು ಮತ್ತು ಇದು
ಏನಪ್ಪ ಕೇಕು ಎಲ್ಲ ಕೂಡ. ಇನ್ನು ಮಕ್ಳಂದ್ರೇ ಗೊತ್ತಲ್ವ, ರಿಯಲಿ ಡೆಸರ್ಟ್ ಹತ್ರನೇ ಎಷ್ಟು ದೊಡ್ಡ ಕ್ಯೂ ಇದೆ ಗೊತ್ತಾ. ಅಂದರೆ ಎಲ್ಲರಿಗೂ ಒಂಥರ ಈವನ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಒಂಥರ ಡೆಸರ್ಟ್ಸ್ ಅಂದ್ರೇ ಅಷ್ಟು ಇಷ್ಟಪಟ್ಟು ತಿಂತಾರೆ. ನಮ್ಮ ಹಸ್ಬೆಂಡ್ ಅಂತೂ ಎಲ್ಲ ವಿಡಿಯೋ ಮಾಡ್ಕೊ ಚೆನ್ನಾಗಿದೆಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಈ ಥರ ಓಪನ್ ಸ್ಪೇಸಲ್ಲಿ ಅಂತೂ ಯಾವ ರಿಸೆಪ್ಷನ್ಗೂ ನಾವು ಅಟೆಂಡ್ ಆಗಿರಲ್ವಲ್ಲ. ಅಂದರೆ ಇವಾಗ ನಮ್ಮ ಕಡೆ ರಿಸೆಪ್ಷನ್ಸ್ ಎಲ್ಲ ಕೂಡ ಎಲ್ಲ ಫಂಕ್ಷನ್ ಹಾಲಲ್ಲೇ ಅಲ್ಲೇ ಡೈನಿಂಗ್ ಹಾಲಲ್ಲೆಲ್ಲ ಊಟ ಮಾಡ್ತೀವಿ. ಬಟ್ ಇದೊಂಥರ ಓಪನ್ ಸ್ಪೇಸು ಸಕ್ಕದಾಗಿದೆ ನೋಡಿ. ಐಟಮ್ಸ್ನೆಲ್ಲ ತೋರಿಸ್ತಾ ಬರ್ತೀನಿ. ಇಲ್ಲಿ ಅಪ್ಪಮ್ ಮತ್ತು ರುಮಾಲಿ ರೋಟಿ ಮತ್ತು ಇದೆಲ್ಲ ವೆಜ್ ಕರೀಸು ಮತ್ತು ಗೀ ರೈಸು ಮತ್ತು ಪನ್ನೀರ್ ಬಟರ್ ಮಸಾಲ, ಹಾಗೆ ಇದು ಗೋಬಿ ಮಂಚೂರಿಯನ್ನು, ಮತ್ತು ಇದು ಬಂದು ಬೇಬಿ ಕಾರ್ನು. ಸೊ ಈ ಥರ ಎಲ್ಲ ವೆಜ್ ಇತ್ತು. ನಾನ್ ವೆಜ್ಜಲ್ಲೆಲ್ಲ ನಮಗೆ ಚಿಕನ್ನು, ಮಟನು, ಕಬಾಬು, ಚಿಕನ್ ಫ್ರೈ, ಅದರಲ್ಲಿ ಕೂಡ ಅಪ್ಪಮ್, ರುಮಾಲಿ ರೋಟಿ, ಸೊ ಆ ಥರ ಎಲ್ಲ ಕೂಡ ನಾನ್ ವೆಜ್ಜಲ್ಲಿ ಇಟ್ಟಿದ್ರು. ವೆಜ್ಜಲ್ಲಿ ಈ ಥರ ನಮಗೆ ನಾನ್ ವೆಜ್ಗೆ ಕಂಪೇರ್ ಮಾಡಿಕೊಂಡ್ರೆ ವೆಜ್ಜಲ್ಲೇ ವೆರೈಟೀಸ್ ಎಲ್ಲ ಜಾಸ್ತಿ ಇರುತ್ತಲ್ಲ ಹಾಗೆ. ಇನ್ನು ಈ ಕಡೆ ಸಲಾಡ್ಸು, ವೆಜಿಟೇಬಲ್ಸು, ರೈಸು, ವೈಟ್ ರೈಸು, ಅನ್ನ ಸಾಂಬಾರು ಅದೆಲ್ಲ, ಮತ್ತು ಇನ್ನು ಡೆಸರ್ಟ್ಸಲ್ಲಿ ಇನ್ನು ಐಸ್ ಕ್ರೀಮ್ ಅದೆಲ್ಲ ಕೂಡ. ಸೊ ಫೈನಲಿ ಎಲ್ಲನೂ ಸ್ವಲ್ಪ ಟೇಸ್ಟ್ ಮಾಡಿ ಊಟ ಮಾಡಿಕೊಂಡು ಇವಾಗ ರಿಟರ್ನ್ ಮನೆಗಂತೂ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಮರಗಳಿಗೆಲ್ಲನೂ ಲೈಟಿಂಗ್ಸ್ ಹಾಕಿದಾರಲ್ವ, ರಿಯಲಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆ ಗ್ರೀನರಿಗೂ ಆ ಲೈಟ್ಸ್ಗೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಬಟ್ ನಮಗಂತೂ ಟೈಮ್ ಇರಲಿಲ್ಲ. ಅಲ್ಲಿ ಹೋಗಿದ್ದೆ ನಾವು 7:30 ಹಂಗೆ 8ಗೆ ಹೋಗಿದ್ದೀವಿ. 9:30ಗೆ ರಿಟರ್ನ್ ಆಗಿದ್ದೀವಿ. 1.5 ಅವರಲ್ಲಿ ನಾವಂತೂ ಬ್ಯಾಗ್ ಬಂದುಬಿಟ್ವಿ. ಇನ್ನು ಮನೆಗೆ ಬರೋಷ್ಟೊತ್ತಿಗೆ 10 ಗಂಟೆ ಆಗೇ ಹೋಯಿತು. ಇಷ್ಟ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬೈ ಬೈ, ಟೇಕ್ ಕೇರ್.